ಅಣ್ಣ ಅಣ್ಣ ಓ ಇವಾಗ ತಂಗಿಯವ ಆ ಕೀಳ್ಸಿರೋ ಕಾಯಿನೆಲ್ಲ ಸುಲಿಸಿ ಉಳ್ದವನ್ನೆಲ್ಲ ಕೆಡಿಸಿ ಬಂಡಿಗೆ ಕಳಿಸು. ಸರಿ ಕಣ್ ತಂಗಿಯವ. ಅತ್ಗೆ ಅತ್ಗೆ ಏನ್ ಕಾಂಚನ? ಆ ಸಂಘದ ಚೀಟಿಲಿ ಸಾಲ ಕೊಡಿಸ್ಬೇಕು ಅಂತೆಲ್ಲ ಓಡಾಡ್ತಿದ್ದಲ್ಲ ಅದೇನಾಯ್ತು? ಅದೆಲ್ಲ ಆಗದೆ ಕಾಂಚನ. ಅವ್ರಿಗೆ ಚಕ್ಕೊಂಡ್ ಕೊಟ್ಬಿಟ್ರೆ ಎಲ್ಲ ಆಗೋಯ್ತದೆ. ಅದನ್ನ ಸಂದಾಗ ನಡ್ಸ್ಕೊಂಡೋಗು. ಹಳ್ಳಿ ಜನಕ್ಕೆಲ್ಲ ನಾಮ ಹಾಕಕ್ ಹೋಗ್ಬೇಡ. ಆಮೇಲೆ ರಂಗೇಗೌಡಂಗೆ ಏನಾರ ಗೊತ್ತಾಯ್ತು ಅಂದ್ರೆ ಏನಾಯ್ತದೆ ಅಂತ ಗೊತ್ತು ತಾನೆ? ಹಂಗೆಲ್ಲ ಮಾಡಕ್ಕಿಲ್ಲ ಬಿಡು ಕಾಂಚನ. ರಂಗೇಗೌಡ ಬಂದ. ಅಣ್ಣ ಕಬ್ಬನ್ ಗದೆಗೆ ಹಾಕಿರೋ ಬಲೆ ಎಲ್ಲ ಬಿಗಿಯಾಗದೆ ತಾನೆ? ಸುಮ್ಕೆ ರಂಗೇಗೌಡಂಗೆ ತೊಂದರೆ ಕೊಡ್ಬೇಡ. ನೀನೇನ್ ತಲೆ ಕೆರ್ಸ್ಕೊಬೇಡ ಕಣ್ ತಂಗಿಯವ್ವ, ಎಲ್ಲ ಗಟ್ಬಿಟ್ಟಾಗದೆ. ಮಗ ಬಾರ್ಲ ಇಲ್ಲಿ. ಹೋಗಿದ್ ಪಂಚಾಯತಿ ಮುಗ್ದೈತೆ? ಹ್ಞೂ ಕಣವ, ಅದೇನಂತ ದೊಡ್ಡ ವಿಚಾರ ಏನಲ್ಲ. ಚಿಕ್ಕ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ರು, ಬುದ್ಧಿ ಹೇಳ್ದೆ ಎಲ್ಲ ಸರಿ ಹೋಯ್ತು. ಹೌದೇ? ಕಮ್ಲಿ, ಐಸು ಮೇಡಮ್ ಅವ್ರು ಮಲಿಕೊಂಡ್ರೆ? ಇನ್ನೂ ಇಲ್ಲ ಕಣ್ಮಾವ, ಅವ್ರಿನ್ನೂ ಗುಳ್ಗೆ ತಕೊಂಡಿಲ್ಲ, ಹಂಗೆ ಕುಂತವ್ರೆ. ಅಲ್ಲ ಕಣವ, ಗುಳಿಗೆ ಕೊಡು ಅಂತ ನಿಂತವ ಆಗ್ಲೇ 7 ಬಂದೆ ತಾನೆ? ಕೊಡ್ದೆ ಯಾಕೆ ಹಂಗೆ ಬಂದೆ? ಇಲ್ಲ ಕಣತೆ, ನಾನ್ ಕೊಡವ ಅಂತಾನೆ ಹೋದೆ. ಐಶ್ವರ್ಯಕ್ಕನೆ ನಿಂಗ್ ಕೊಡಕ್ ಬರಕಿಲ್ಲ, ನಿಮ್ ಮಾವ ಬರ್ಲಿ ಹೋಗು ಅಂತ ಹೇಳಿದ್ರು. ಅಯ್ಯೋ ಮಗ, ಈಗಾಗ್ಲೇ ಸ್ಯಾನೋ ತಡ ಆಗೋಗದೆ. ಇನ್ನು ಗುಳಿಗೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಹೇಳು? ಹೋಗ್ ಬಿರ್ನೆ ಕೊಡು ಮಗ. ಸರಿ ಕಣವ. ನೋಡು ಮಗ, ಇನ್ಯಾಕೆ ದಿನ ತೆಪ್ಪಿಸ್ದೆ ಟೈಮ್ಗೆ ಕರೆಕ್ಟಾಗಿ ಗುಳಿಗೆ ಕೊಡ್ಬೇಕು, ಆಯ್ತೆ? ಆಯ್ತು ಕಣವ, ನಾನೇ ಹೋಗಿ ಕೊಡ್ತೀನಿ ಬಿಡು. ನೀನು ಅದು ಯಾವ ತವ ಏನು ಬೇಡ್ಕೊಂಡೆ ಅನ್ನೋದು ನನಗೆ ಸಂದಾಗ ಗೊತ್ತದೆ. ನೀನು ಏನು ಯೋಚನೆ ಮಾಡಬೇಡ ಕಣವ, ಅವ್ರು ಜಲ್ದಿ ಹುಷಾರಾಯ್ತಾರೆ. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಅವರೇ ಒಂದು ಟ್ಯಾಬ್ಲೆಟ್ಸ್ ಕೊಡ್ಲಿ, ಕಾಯ್ತೀನಿ. ಅಣ್ಣ, ಅವಳು ಆದಷ್ಟು ಬಿರ್ನೆ ಹುಷಾರಾಗ ಗುಳಿಗೆ ಕೊಡಕ್ಕೆ ಹೇಳ್ದೆ ಅಂತ ಆ ರಂಗೇಗೌಡ ತಿಳ್ಕೊಂಡವ್ನೆ. ಆದ್ರೆ ಅವಳ ಗುಳಿಗೆ ತಿಂದು ಜೀವನ ಪೂರ್ತಿ ಮ್ಯಾಕಿ ಒಳಕಾಗದೆ ಮೂಲೆಯಲ್ಲೇ ಬಿದ್ದಿರಬೇಕು ಅಂತ ನಾನು ಅದ್ಯಾವ್ರ ತಾವು ಬೇಡ್ಕಂತಿದ್ದೀನಿ ಅನ್ನೋದು ಆ ರಂಗೇಗೌಡಂಗೆ ಗೊತ್ತಾಗ್ನೇ ಇಲ್ಲ. ಒಟ್ನಾಗೆ ಅವಳನ್ನ ಪಿರುತಿ ಮಾಡಿದ ರಂಗೇಗೌಡನ ಕೈಯಿಂದಾನೇ ಅವಳನ್ನ ಮೂಲೆಯಲ್ಲಿ ಕುಂಡ್ರಿಸೋ ಹಂಗೆ ಮಾಡ್ತೀವ್ನಿ. ಅವಳಿ ಅಟ್ಟಿನಾಗೆ ನನ್ನ ಸ್ಥಾನ ಕಿತ್ಕೊಳಕ್ಕೆ ಯೋಚನೆನೂ ಮಾಡೋಕ್ಕಾಯ್ಕಿಲ್ಲ.